ಆದ್ರೂ ಕೂಡ ಎಲ್ಲವೂ ಕೂಡ ಮ್ಯಾನೇಜಬಲ್, ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ, ಎಲ್ಲದರಲ್ಲಿ ಕೂಡ ಪರಿಹಾರ ಸಿಗುತ್ತೆ, ಚಿಂತೆ ಮಾಡ್ಬೇಕಂತ ಅಗತ್ಯ ಇರುವುದಿಲ್ಲ. ಈಗ ಅರ್ಥ ಆಯ್ತಾ ನಿಮ್ಗೆ? ಈ ರೀತಿ ರಾಷ್ಟ್ರಾಧಿಪತಿ ಕೆಲಸ ಮಾಡ್ತಾರೆ. ಇಲ್ಲಿ ಕೂಡ ಹೀಗೇನೆ. ಈ ರೀತಿಯಾಗಿ ನಾವು ಇದನ್ನ ಆಕಲನ ಮಾಡಬೇಕಾದಂತಹ ಅನಿವಾರ್ಯತೆ. ಅವಾಗ ಏನಾಗುತ್ತೆ, ಮೇ ಬಿ ನಿಮ್ಗೆ ಒಂದು ಪ್ರಿಡಿಕ್ಷನ್ ಮಾಡುವಂತಹ ಕೆಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಮಾತನ್ನ ಪಾಲಿಸುವುದು ಅತ್ಯುತ್ತಮವಾದ ಲಕ್ಷಣ. ಇಲ್ಲೊಂದು ಜಾತಕ ಇದೆ ನೋಡಿ, ಇದು ಒಂದು ಸ್ತ್ರೀ ಜಾತಕ. ಓಕೆ, ಈ ಜಾತಕಕ್ಕೆ 2ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಯಾರ ಡಿಸ್ಪೋಸಿಟರ್ ಆತ? ಸೆಕೆಂಡ್ ಹೌಸ್ ಅಲ್ಲಿ ಇರುವಂತಹ ಶುಕ್ರ ಯಾರ ಡಿಸ್ಪೋಸಿಟರ್? ಆತ ಬಂದು ಕುಜ ಮತ್ತೆ ಕೇತುವಿನ ಡಿಸ್ಪೋಸಿಟರ್ ಆತ. ಶುಕ್ರನಿಗೊಬ್ಬ ಡಿಸ್ಪೋಸಿಟರ್ ಇದ್ದಾನೆ. ಅದು ಯಾರು? ಅದು ಬಂದು ಶನಿ. ಶನಿ ಮೊದಲೇ ಕನ್ಯಾ ರಾಶಿಯಲ್ಲಿ ಇದ್ದಾನೆ, ರೋಗರಣ ರಿಪುವಿನ ರಾಶಿಯಲ್ಲಿ ಇದ್ದಾನೆ. ಅಂದ್ರೆ ಒಟ್ಟಾರೆ ನೋಡ್ಲಿಕ್ಕೆ ಶುಕ್ರನ ಪೊಸಿಷನ್ ತುಂಬಾ ಚೆನ್ನಾಗಿಲ್ಲ ಅಂತ ಆಯ್ತು. ಯಾವತ್ತಿದ್ರು ಕೂಡ ಮಕರ ರಾಶಿಯ ಶುಕ್ರ ಯಾರಿಗಿದ್ರು ಕೂಡ ನಿಮ್ಮ ಮ್ಯಾರಿಡ್ ಲೈಫ್ ನಾರಾಜಿ, ಬೇಸರ ಪಟ್ಕೊಳ್ತೀರಾ. ಈ ಜಾತಕಕ್ಕೆ ಏನಾಯ್ತು ಗೊತ್ತಾ? ಯಾವಾಗ ಶುಕ್ರ ದೇಶ ಸ್ಟಾರ್ಟ್ ಆಯ್ತು, ಆವಾಗ ಅವರ ಹಸ್ಬೆಂಡ್ ಯಾರಿದ್ದಾರೆ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿ ಶುಕ್ರ ದೇಶ ನಡೆಯುವಾಗ ಅವ್ರು ಹೊರಟು ಮುಗೀತಲ್ಲಿಗೆ ಫಿನಿಶ್. ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು, ತೊಂದರೆ ಕ್ರಿಯೇಟ್ ಆಯ್ತು. ಏನು ಮಾಡಕ್ಕಾಗ.